ಎಲ್ಲ ಅಡುಗೆ ಕಾರ್ಮಿಕರಿಗೆ ಬಿ ಎಸ್ ಮಹೇಶ್ ಬಾಬು ಅಡುಗೆ ಕಾರ್ಮಿಕ ರಾಜ್ಯ ಮುಖಂಡ ತಿಳಿಸುವುದೆಂದರೆ 7/11/2025 ಶುಕ್ರವಾರ ರಾಜ್ಯದಲ್ಲಿನ ಕೇಂದ್ರ ಕಚೇರಿ ಚಿನ್ನದ ನಾಡು ಕೋಲಾರ ಕೇಂದ್ರ ಕಚೇರಿಯಲ್ಲಿ ಶ್ರೀದೇವಿ ಅನ್ನಪೂರ್ಣೇಶ್ವರಿ ಪೂಜೆ ಸಲ್ಲಿಸಿ ಎಲ್ಲ ಅಡುಗೆ ಕಾರ್ಮಿಕರಿಗೆ ರಾಜ್ಯದಲ್ಲಿನ ಎಲ್ಲ ಅಡುಗೆ ಕಾರ್ಮಿಕರಿಗೆ ಆ ತಾಯಿಯ ಹೊನ್ನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ನೀಡಲಿ ಎಂದು ಪೂಜೆ ಮಾಡಿರುತ್ತೇವೆ. ಹಾಗೂ ಒಂದು ವಿಶೇಷ ಸುದ್ದಿ ಏನಪ್ಪ ಅಂದರೆ ಶ್ರೀದೇವಿ ಅನ್ನಪೂರ್ಣೇಶ್ವರಿ ಮಧುಗಿರಿ ತಾಲೂಕು ಅಸಂಘಟಿತ ಅಡುಗೆ ಕೆಲಸಗಾರರ ಹಾಗೂ ಸಹಾಯಕ ಸೇವಾ ಟ್ರಸ್ಟ್ 4ನೇ ತಾರೀಕು ನೋಂದಣಿಯಾಗಿರುತ್ತದೆ. ಅದರ ಅಧ್ಯಕ್ಷರಾಗಿ ಗೋಪಿನಾಥ್ ಅಧ್ಯಕ್ಷರಾಗಿದ್ದಾರೆ. ಮೈದನಹಳ್ಳಿ ಗ್ರಾಮದವರು ಗೋಪಿನಾಥ್ ಅಧ್ಯಕ್ಷರಾಗಿದ್ದಾರೆ. ವೆಂಕಟೇಶಪ್ಪ ಗೌರವಾಧ್ಯಕ್ಷರಾಗಿದ್ದಾರೆ. ಶ್ರೀನಿವಾಸ ಮೂರ್ತಿ ಉಪಾಧ್ಯಕ್ಷರಾಗಿದ್ದಾರೆ. ಮಾಲತೀಶ ಪ್ರಧಾನ ಕಾರ್ಯದರ್ಶಿ ಗೋಪಾಲ ಖಜಾಂಜಿ ಆಗಿದ್ದಾರೆ. ಮಲ್ಲಿಕಾ ಜಂಟಿ ಕಾರ್ಯದರ್ಶಿಗಳು ಆಯ್ಕೆಯಾಗಿದ್ದಾರೆ. ರಾಮಯ್ಯ ಸಂಘಟನೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಸಂಚಾಲಕರಾಗಿ ಶ್ರೀಧರ್ ಆಯ್ಕೆಯಾಗಿದ್ದಾರೆ. ಸಹ ಸಂಚಾಲಕರಾಗಿ ಶಿವಾನಂದ ಅವರು ಆಯ್ಕೆಯಾಗಿದ್ದಾರೆ. ಹಾಗೂ ನನ್ನನ್ನು ಸಹ ಈ ಒಂದು ಟ್ರಸ್ಟಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ರಮೇಶ್ ಬಾಬು ಅಂತ ನನ್ನ ಹೆಸರು. ನನ್ನನ್ನು ಸಹ ಆಯ್ಕೆ ಮಾಡಿಕೊಂಡಿದ್ದಾರೆ. ಮತ್ತು BH ನರಸಿಂಹಮೂರ್ತಿ ಅಂತ ಅಡುಗೆ ರಾಜ್ಯ ಮುಖಂಡರು ಹಾಗೂ ಗೌರವ ತಾಲೂಕು ಟ್ರಸ್ಟಿನ ಅಧ್ಯಕ್ಷರು, ಅವ್ರನ್ನೂ ಸಹ ಈ ಒಂದು ಟ್ರಸ್ಟ್ನಲ್ಲಿ ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಹಾಗೂ ಸಿದ್ದಪ್ಪ ನಿರ್ದೇಶಕರಾಗಿ, ಮಲ್ಲೇಗೌಡ ನಿರ್ದೇಶಕರಾಗಿ, ಹನುಮಂತರಾವ್ ನಿರ್ದೇಶಕರಾಗಿ, ಪ್ರಭುದೇವ್ ನಿರ್ದೇಶಕರಾಗಿ, ಶ್ರೀರಾಮಪ್ಪ ನಿರ್ದೇಶಕರಾಗಿ, ರಾಜಣ್ಣ ನಿರ್ದೇಶಕರಾಗಿ, ದೊಡ್ಡಗೌಡ ನಿರ್ದೇಶಕರಾಗಿ, ನಾಗರಾಜು ನಿರ್ದೇಶಕರಾಗಿ, ಕೆಂಪರಾಜು ನಿರ್ದೇಶಕರಾಗಿ, ರಾಮಕೃಷ್ಣಪ್ಪ ನಿರ್ದೇಶಕರಾಗಿ, ಗುರುದತ್ತು ನಿರ್ದೇಶಕರಾಗಿ, ವೆಂಕಟರೆಡ್ಡಿ ನಿರ್ದೇಶಕರಾಗಿ, MS ರಾಘವೇಂದ್ರ ನಿರ್ದೇಶಕರಾಗಿ, ನಂಜುಂಡಪ್ಪ ನಿರ್ದೇಶಕರಾಗಿ 25 ಜನ ಈ ಒಂದು ಟ್ರಸ್ಟ್ನಲ್ಲಿ ನೋಂದಣಿಯಾಗಿರುತ್ತಾರೆ. ಈ 25 ಜನ ಪ್ರತಿಯೊಬ್ಬರಿಗೂ ನಮ್ಮ ರಾಜ್ಯ ಅಡುಗೆ ಕಾರ್ಮಿಕರ ಸಂಘದಿಂದ ಹಾಗೂ BS ರಮೇಶ್ ಬಾಬು ರಾಜ್ಯ ಮುಖಂಡರು BS ರಮೇಶ್ ಬಾಬುವಿಂದ ಇವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಒಂದು ಆಶೀರ್ವಾದ ಮಾಡ್ತಾಯಿದ್ದೀರಿ. ಆ ತಾಯಿ ಹೊನ್ನಾಡು ಅನ್ನಪೂರ್ಣೇಶ್ವರಿ ಅವರಿಗೆ ಈ ಟ್ರಸ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಅವ್ರಿಗೂ ಸಹ ನಾವು ತಿಳಿಸಿರುತ್ತೇವೆ. ಹೊನ್ನಾಡು ಅವರಿಗೆ ನಾವು ತಿಳಿಸಿರುತ್ತೇವೆ. ಹಾಗೂ ಇದು ಪ್ರತಿ ರಾಜ್ಯದಲ್ಲಿನ ಪ್ರತಿ ತಾಲೂಕಲ್ಲೂ ಈ ಒಂದು ಟ್ರಸ್ಟ್ ಮಾಡಿಕೊಳ್ಳಿ. ಹಾಗೆ ಟ್ರಸ್ಟ್ ಮಾಡಿದ್ರೆ ನಿಮ್ಗೆ ಅನುಕೂಲ ಇರುತ್ತೆ. ಟ್ರಸ್ಟ್ ಮಾಡಿದ್ರೆ ಆ ಟ್ರಸ್ಟಲ್ಲಿ ನೀವು ಒಂದು 25 ಜನ ಆಗ್ಬೋದು, 30 ಜನ ಒಂದು ಟ್ರಸ್ಟಲ್ಲಿ ಆಯ್ಕೆಯಾಗಿ ಪ್ರತಿ ತಾಲೂಕಲ್ಲೂ ಟ್ರಸ್ಟ್ ಮಾಡಿ ಆ ಟ್ರಸ್ಟಿನ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನು ನೀವು ನೆರವೇರಿಸಬೇಕಾಗಿ ಕರ್ನಾಟಕದಲ್ಲಿನ ಎಲ್ಲ ಅಡುಗೆ ಕಾರ್ಮಿಕರಿಗೆ ಮತ್ತು ಈ ಕರ್ನಾಟಕದಲ್ಲಿನ ಪ್ರತಿ ತಾಲೂಕು ಅಡುಗೆ ಗುತ್ತಿಗೆದಾರರಿಗೆ ನಾವೊಂದು ಮನವಿ ಮಾಡ್ಕೊತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ಇವತ್ತು ಒಳ್ಳೆಯ ಕೆಲಸ ಆಗಿದೆ. ರಾಜ್ಯ ಸರ್ಕಾರ ನಮಗೆ ಅಡುಗೆ ಕಾರ್ಮಿಕರನ್ನ ಗುರುತಿಸಿ ಕಾರ್ಮಿಕ ಲೇಬರ್ ಕಾರ್ಡ್ ಕೊಡ್ತೀನಿ ಅಂತೇಳಿ ಆದೇಶ ಪತ್ರ ಕೊಟ್ಟಿರುತ್ತಾರೆ. ಅದರ ಬಗ್ಗೆ ನಾವು ಎಲ್ಲ ಕಡೆಯೂ ಅವೇರ್ನೆಸ್ ಕಾರ್ಯಕ್ರಮ ಎಲ್ಲ ಒಂದು ಕಾರ್ಯಕ್ರಮಗಳು ಅಡುಗೆ ಕಾರ್ಮಿಕರಿಗೆ ಫಂಕ್ಷನ್ ಎಲ್ಲ ಮಾಡಿ ಆ ಸಭೆಯಲ್ಲಿ ನಾವು ಗೌರ್ಮೆಂಟಲ್ಲಿ ಏನೇನು ಅನುಕೂಲ ಎಲ್ಲ ನಾವು ಈಗಾಗಲೇ ತಿಳಿಸಿರುತ್ತೇವೆ. ಮತ್ತು ಒಂದು ವಿಶೇಷ ಸುದ್ದಿ ಏನಪ್ಪ ಅಂದರೆ ಫೆಬ್ರವರಿ 2000